ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ಕತ್ಕಾಲೆಗೆ ಸುಮಾರು ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಪ್ರೈಸಸ್ ಬಗ್ಗೆ. ಇಲ್ಲಿ 3 ಥರ ಮಾಡ್ತೀವಿ. ಇದು ನಮ್ಮದು ಆಲ್ ಇನ್ ಒನ್ ಮಿಕ್ಸು. ಇದು ನಾನು 100 ಗ್ರಾಮ್ಸು ನಿಮಗೆ 300 ರುಪೀಸಿಗೆ ಕೊಡ್ತಾಯಿದ್ದೆ. ಇದು ಚಳಿಗಾಲದಲ್ಲಿ ಅಂದರೆ ಮಸಲ್ ಕ್ರ್ಯಾಂಪ್ ಆಗುತ್ತಲ್ಲ, ಕೋಲ್ಡ್ ಜಾಸ್ತಿಯಾಗಿ, ಅದಕ್ಕೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡ್ತದೆ. ಇದು ನಿಮಗೆ ಒಂಥರ ಗ್ರೀನಿಷ್ ಕಲರ್ ಇರ್ತದೆ ಪೌಡ್ರು. ಇದು ಬೇಸಿಕ್ ಮೆಡಿಸಿನ್. ಇದು ಒಂದು 45 ಡೇಸ್ ಕೋರ್ಸ್ ಮಾಡಿದ್ರೆ ಕತ್ಕಾಯಿಲೆ ಈ ಚಳಿಗಾಲದಲ್ಲಿ ಕೋಲ್ಡ್ ಜಾಸ್ತಿಯಾಗಿ ಬಂದಿರೋವಂಥದ್ದು ರೆಡಿ ಆಗ್ತದೆ. ಇದಾದಮೇಲೆ ನೆಕ್ಸ್ಟು ನಿಮಗೆ ಇದು ಸ್ಟ್ರಾಂಗು ಹಳೆ ಕತ್ಕಾಯಿಲೆಗೆ ಕೊಡೋದು. ಇದು ಬ್ರೌನಿಷ್ ಇರ್ತದೆ ನೋಡಿ, ಕಲರ್ ಡಿಫ್ರೆನ್ಸು. ಇದು ಗ್ರೀನಿಷ್ ಇರ್ತದೆ, ಇದು ಬ್ರೌನಿಷ್ ಇರ್ತದೆ. ಇದು 600 ರುಪೀಸ್ ಕೊಡೋದು 100 ಗ್ರಾಮ್ಸು. ಇದು ಹಳೆ ಕತ್ಕಾಯಿಲೆಗೆ. ಇವಾಗ ಸಮ್ಮರಲ್ಲಿ ಸನ್ಸ್ಟ್ರೋಕ್ ಬರ್ತದೆ, ಕತ್ಕಾಯಿಲೆ ಬರೋದು ಇಲ್ಲ ವೈರಸ್ಸಿಂದ ಬರ್ತದೆ, ಇಲ್ಲ ಅಂದರೆ ಬಿಸಿಲಿಗೆ ಸನ್ಸ್ಟ್ರೋಕಿಂದ ಬರ್ತದೆ, ಅದಕ್ಕೆ ಕೊಡೋದು ಇದು ಯಾವ ರೀತಿ ಮಾಡ್ತೀವಿ ಅಂದರೆ ನೋಡಿ, ಹಳೆ ಕತ್ಕಾಯಿಲೆದೊಂದು, ಆಮೇಲೆ ಇದು ಈಗ ಕೊಡ್ತೀವಲ್ಲ ಹೊಸ ಕತ್ಕಾಯಿಲೆದು, ಈ ಬೇಸಿಕ್ ಹೇಳ್ದಲ್ಲ, ಇದೆರಡು ಮಿಕ್ಸ್ ಮಾಡಿದಾಗ ಕಂಬೈನ್ ಮಾಡ್ತೀವಿ. ಇದು 1 kg ಪೌಡ್ರು, ಇದು 1 kg ಪೌಡ್ರು ಮಾಡಿದಾಗ ಈ ಸಮ್ಮರಲ್ಲಿ ಬರ್ತದಲ್ಲ ಬಿಸಿಲಿಗೆ ಸನ್ಸ್ಟ್ರೋಕು ಆಮೇಲೆ ಇಲ್ಲ ವೈರಸ್ಸಿಂದ ಏನಾರ ಬಂದಿದ್ದರೆ ಅದಕ್ಕೆ ವರ್ಕ್ ಮಾಡೋದಕ್ಕೆ ಇದು ಕೊಡ್ತೀನಿ. ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ನಿಮಗೆ 450 ರುಪೀಸ್ ಆಗುತ್ತೆ. ಯಾಕಂದರೆ ಇದು 50 ಗ್ರಾಮ್ಸ್ ಕೌಂಟ್ ಬರುತ್ತೆ, ಓಲ್ಡ್ ನೆಕ್ ಟ್ವಿಸ್ಟ್ದು. ಆಮೇಲೆ ಈ ಹೊಸ ಕತ್ಕಾಯಿಲೆದು ಈ ಕೋಲ್ಡ್ಗೆಯಿಂದ ಬರ್ತದಲ್ಲ, ಅದು 50 ಗ್ರಾಮ್ಸು ಮಿಕ್ಸ್ ಮಾಡೋದ್ರಿಂದ 450ಗೆ ಇದು ಕೊಡ್ತೀವಿ. ಇವಾಗ ಸಮ್ಮರ್ಗೆ ನೋಡಿ ಎಲ್ಲ ಇದನ್ನೇ ಯೂಸ್ ಮಾಡಬೇಕು. ಇದರಲ್ಲಿ ಆಗಲಿಲ್ಲ ಅಂದಾಗ ಸ್ಟ್ರಾಂಗ್ ಇದು ಸ್ಟ್ರಾಂಗು, ಇದು ಮಿಡ್ ವೇರಿಯಂಟ್ ಅಂದರೆ ಮಿಡ್ ಲೆವೆಲಲ್ಲಿ ಕೊಡೋವಂಥದ್ದು. ಇದು ಬಂದುಬಿಟ್ಟು ಇಲ್ಲಿದೆಯಲ್ಲ, ಇದು ಮಾಮೂಲಿ ನಿಮಗೆ ಚಳಿಗಾಲದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತದೆ, ಇಲ್ಲ ಕೋಲ್ಡ್ಗೆ ಅಂದೂ ಯೂಸ್ ಮಾಡ್ಬೋದು. ಇದನ್ನು ಈ ಥರ 3 ಥರ ಬರ್ತದೆ. ಸುಮಾರು ಜನ ನಮ್ಮ ಫ್ರೆಂಡಿಗೆ ಆ ಪ್ರೈಸ್ ಕೊಟ್ಟಿದ್ರಿ, ನನಗೆ ಇಷ್ಟೊಂದು ರೇಟ್ ಹೇಳ್ತಾ ಇದ್ದೀರಾ ಸರ್ ಅಂತೀರ. ಅವ್ರದ್ದು ಕಾಯಿಲೆಗಳು ತಕ್ಕನಂಗೆ ಅದು ನಾವು ನೋಡ್ತೀವಿ, ಏನರಿಂದ ರೀಸನ್ ಕಾಯಿಲೆ ಬಂದಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಕೊಡ್ತೀರಿ. ನೋಡಿ, ಇದು ತುಂಬ ಲೈಟ್ ಗ್ರೀನ್ ಇರೋದು, ಇದು ನಿಮಗೆ ವಿಂಟರ್ಗೆ ಚೆನ್ನಾಗಿ ಕೆಲಸ ಮಾಡ್ತದೆ. ಇದು ಹಳೆ ಕತ್ಕಾಯಿಲೆಗೆ ಇರ್ತದೆ, ಸ್ಟ್ರಾಂಗ್ ಇರ್ತದೆ. ಇದು ಮೀಡಿಯಮ್ ರೇಂಜ್, ಅಂದರೆ ಇವೆರಡು ಮಿಕ್ಸ್ ಮಾಡಿ ಒಂದು ಮಾಡಿರ್ತೀನಿ ಸಮ್ಮರ್ಗೆ ಯೂಸ್ ಆಗಲಿ ಅಂತ. ಇದು ಸಮ್ಮರ್ಗೆ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದೇ ಅಲ್ಲ, ಎಲ್ಲ ನೋಡಿ, ಅಲ್ಲಿ ದಮ್ ಪೌಡ್ರು ರೆಡಿಯಾಗಿದೆ, ಆಲ್ ಇನ್ ಒನ್ನು ಆಗ್ತಾಯಿದೆ, ಮಾಯಾದು ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಸಿಗತ್ತೆ. ಯಾರಿಗಾನ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಇವಾಗ ಎಲ್ಲರಿಗೂ ಪ್ರೈಸು ಕ್ಲಾರಿಫೈ ಮಾಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನಾನು ಫೋನ್ ಎತ್ತಿಲ್ಲ ಅಂತ ಯಾರೋ ಬೇಜಾರಾಗಬೇಡಿ. ತುಂಬ ಕಾಲ್ಸ್ ಬರೋದ್ರಿಂದ ನಾನು ಕೆಲಸಗಳಲ್ಲಿ ಇರ್ತೀನಿ, ಹಂಗಾಗಿ ಫೋನ್ ಎತ್ತೋಕ್ಕಾಗಲ್ಲ. ನಾನು ಫೋನ್ ಎತ್ತದೇ ಇರಲಿ, ನೀವು ನನ್ನ ವಾಟ್ಸಪ್ ನಂಬರ್ಗೆ ಆಯ್ ಅಂತ ಕಳಿಸಿದ್ರೆ ನಂದು ಲೊಕೇಶನ್ ಬಂದುಬಿಡುತ್ತೆ. ಎನಿ ಟೈಮ್ ಆ ಲೊಕೇಶನಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆವರೆಗೂ ನೀವು ಆ ಲೊಕೇಶನಿಗೆ ಬಂದುಬಿಟ್ಟು ಮೆಡಿಸಿನ್ ಕಲೆಕ್ಟ್ ಮಾಡ್ಕೋಬೋದು. ನಾನು ಫೋನ್ ಎತ್ತಿಲ್ಲ ಅಂದ್ರೂ ನೀವು ಡೈರೆಕ್ಟಾಗಿ ಬಂದುಬಿಡಿ. ಎಲ್ಲ ಇನ್ಮೇಲೆ ಸ್ಟಾಕ್ ಮಾಡಿ ಇಕ್ಕಿರ್ತೀನಿ, ರೆಡಿ ಇರುತ್ತೆ. ಎಲ್ಲ ನಿಮಗೆ ಏನೇ ಮೆಡಿಸಿನ್ ಬೇಕಂದ್ರೂ ರೆಡಿ ಇರುತ್ತೆ. ಬಟ್ ನಾನು ಫೋನ್ ಎತ್ತಿಲ್ಲ ಅಂತ ವೆಯ್ಟ್ ಮಾಡಬೇಡಿ, ಡೈರೆಕ್ಟ್ ಆಯ್ ಅಂತ ವಾಟ್ಸಪ್ಪಲ್ಲಿ ಕಳಿಸಿ ಲೊಕೇಶನ್ ಬರ್ತದೆ, ಲೊಕೇಶನ್ಗೆ ಸ್ಟ್ರೈಟು ಬಂದುಬಿಡಿ ಬೆಳಗ್ಗೆ ಬಿಫೋರ್ 12 o'clock.